ನಾಗರಹಾವು ಹಾಗೂ ಸಾಕುನಾಯಿ ಕಾದಾಟದಲ್ಲಿ ಸಾಕುನಾಯಿ ಮೃತಪಟ್ಟ ಘಟನೆ ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದ ಸಮೀಪವಿರುವ ಕುಮಾರಸ್ವಾಮಿ ಅವರ ಮನೆಯಲ್ಲಿ ನಡೆದಿದೆ. ಇಂದು ಪಟ್ಟಣದ ನಿವಾಸಿ ಕುಮಾರಸ್ವಾಮಿ ಅವರ ಹಿತ್ತಲಿಗೆ ಬಂದ ನಾಗರಹಾವನ್ನು ಗಮನಿಸಿದ ಅವರ ಸಾಕುನಾಯಿ ನಾಗರಹಾವನ್ನು ಅಟ್ಯಾಕ್ ಮಾಡಿ ಕಾದಾಟಕ್ಕೆ ಶುರು ಮಾಡಿದೆ. ಹಾವು ಕೂಡ ನಾಯಿಯೊಂದಿಗೆ ಕಾದಾಟ ನಡೆಸಿ ಕೊನೆಗೆ ಸಾಕುನಾಯಿ ಮೃತಪಟ್ಟಿದ್ದು, ನಾಯಿಯೊಂದಿಗೆ ಕಾದಾಟ ನಡೆಸಿದ ನಾಗರಹಾವಿಗೆ ಹೊಟ್ಟೆಯ ಭಾಗ ಸೀಳಿ ಕರುಳು ಹೊರಗೆ ಬಂದಿದ್ದು, ಕೂಡಲೇ ವಿಷಯ ತಿಳಿದ ಉರ್ಗ ತಜ್ಞ ಸಗೀರ್ ಸ್ಥಳಕ್ಕೆ ಆಗಮಿಸಿ ಹಾವನ್ನು ಪಶು ಆಸ್ಪತ್ರೆಗೆ ಕರೆದೊಯ್ದು ಹೊಟ್ಟೆಯ ಭಾಗ ಸೀಳಿ ಹೋಗಿದ್ದನ್ನು ವೈದ್ಯರ ಮೂಲಕ ಹೊಲಿಗೆ ಹಾಕಿಸಿ ನಂತರ ಹಾವನ್ನು ಸುರಕ್ಷಿತ ಸ್ಥಳಕ್ಕೆ ಬಿಟ್ಟು ಬರಲಾಯಿತು ಎಂದು ಸಗೀರ್ ಅವರು ಮಾಧ್ಯಮಕ್ಕೆ ತಿಳಿಸಿದರು. ಒಟ್ಟಿನಲ್ಲಿ ಉರಗ ತಜ್ಞ ಸಗೀರ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ. ನಾಯಿ ಬಂದಿದೆಯಾ? ಇಲ್ಲೊಂದು ಅಲ್ಲಿ ಇದಾಗಿದೆ. ಇಲ್ಲಿ ಬರೀ ಬೇರೆ ಸ್ವಲ್ಪ ಊಟ ಆಗಿದೆ. ಇದು ಹೊರಗಡೆ